ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದಿಷ್ಟು ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಆ ವಿಷಯ ಬಂದುಬಿಟ್ಟು ಯಾವ ಕಾಲೇಜ್ಗಳು ವಿ ಟಿ ಯು ಆಗಿರುತ್ತೆ, ಡೈರೆಕ್ಟ್ ವಿ ಟಿ ಯು ಆಗಿರುತ್ತೆ, ಯಾವುದು ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ, ಯಾವುದು ಮೈನಾರಿಟಿ ಕಾಲೇಜ್ ಆಗಿದೆ, ಯಾವುದು ಏಡೆಡ್ ಕಾಲೇಜ್ ಆಗಿದೆ, ಅದೆಲ್ಲದ್ರದ್ದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಆಯಿತಾ? ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಸ್ಟೂಡೆಂಟ್ಸ್, ಯಾರಿಗಾದರೂ ನಮ್ಮ ಏಕಲವ್ಯ 2.0 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಇದರಲ್ಲಿ KCET ಫೀಸ್ ಬಂದುಬಿಟ್ಟು 1499 ಆಗಿರುತ್ತೆ. ಓನ್ಲಿ ಕಾಮಿಡ್ಗೆ ಫೀಸ್ ಬಂದುಬಿಟ್ಟು 1499 ರುಪೀಸ್ ಆಗಿರುತ್ತೆ. ಫಾರ್ ಬೋತ್ KCET ಆ್ಯಂಡ್ ಕಾಮಿಡ್ಗೆ 2499 ರುಪೀಸ್ ಆಗಿರುತ್ತೆ. ಓಕೆ, ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಗೈಡೆನ್ಸ್ ಇರುತ್ತೆ. ಟಿಲ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ ಕೂಡ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ನಿಮಗೆ ಕಾಲೇಜ್ ಲಿಸ್ಟನ್ನು ನಾವು ಓವರ್ ದ ಫೋನ್ ಕಾಲ್ ಪರ್ಸ್ನಲ್ ಕೌನ್ಸಿಲಿಂಗನ್ನು ಕೊಡ್ತೇನೆ, ಪರ್ಸ್ನಲ್ ಗೈಡೆನ್ಸನ್ನು ಕೊಡ್ತೇನೆ. ಯಾವ ಬ್ರ್ಯಾಂಚನ್ನು ಯಾವ ಆರ್ಡ್ರಲ್ಲಿ ಹಾಕಬೇಕು ಅನ್ನೋದನ್ನು ವಿದ್ ಏನು ಹೇಳ್ತಾರೆ ಟೆಕ್ನಿಕಲ್ ಪ್ರೂಫಿಂದ ನಿಮ್ಗೆ ಕೊಡ್ತೇನೆ. ಯಾಕೆ ಇದನ್ನು ಹಾಕಬೇಕು, ಬ್ರ್ಯಾಂಚನ್ನು ಹಾಕಬೇಕು, ಇದೇ ಆರ್ಡ್ರಲ್ಲಿ ಹಾಕಬೇಕು, ಅದು ಎಲ್ಲದನ್ನು ಕೂಡ ನಮ್ಮ ಕಡೆಯಿಂದ ಲಿಸ್ಟನ್ನು ಕೊಡ್ತೇವೆ, ಪ್ಲಸ್ ಗೈಡೆನ್ಸನ್ನು ಕೊಡ್ತೇವೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಸೊ ಇನ್ನು ಸ್ವಲ್ಪ ದಿನದಲ್ಲಿ ಈ ವೀಕ್ ಹಾಗೆ ರಿಸಲ್ಟ್ ಬರೋ ಚಾನ್ಸಸ್ ತುಂಬ ಇದೆ. ಸೊ ವಿಲ್ ವೆಯ್ಟ್. ಓಕೆ ಸ್ಟೂಡೆಂಟ್ಸು, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ಇದನ್ನು. ಇಲ್ಲಿ ನೋಡಿ, ವಿ ಟಿ ಯು ಪ್ಲಸ್ ಗೌರ್ಮೆಂಟ್. ಈಗ ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಗೌರ್ಮೆಂಟ್ ಕಾಲೇಜಸ್ಗಳು ಯಾವುದೆಲ್ಲ ಇದೆ, ವಿ ಟಿ ಯು ಕಾಲೇಜಸ್ಗಳು ಯಾವುದೆಲ್ಲ ಇದೆ ಅಂತ ಗೊತ್ತಿದೆ. ಬಟ್ ಆದರೂ ಕೂಡ ಇದೊಂದು ಲಿಸ್ಟನ್ನು ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು, ಸರ್ ಯಾವ್ದು ವಿ ಟಿ ಯು ಕಾಲೇಜಸ್ಸು, ಗೌರ್ಮೆಂಟ್ ಕಾಲೇಜಸ್ಸು ಅಂತ. ಆಯಿತಾ? ಸೊ ಇಲ್ಲಿ ನೋಡಿ, ನಿಮಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಚಿತ್ರದುರ್ಗ ಇಲ್ಲಿ. ಆಯಿತಾ? ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗಿರುತ್ತೆ ಕೇಳಿದ್ರೆ ಫೀಸ್ ಕಡಿಮೆ ಇರುತ್ತೆ. ಎಲ್ಲಿ ಗೌರ್ಮೆಂಟ್ ಮತ್ತು ವಿ ಟಿ ಯು ಕಾಲೇಜಸಲ್ಲಿ ಫೀಸ್ ಕಡಿಮೆ ಇರುತ್ತೆ. ಅದನ್ನು ಅಫಿಷಿಯಲಾಗಿ 2025ಗೆ ಫೀಸ್ ಸ್ಟ್ರಕ್ಚರ್ನ ಕೊಡಲಿಲ್ಲ. ಮೇ ಬಿ ನಾನು ಲಾಸ್ಟ್ ಇಯರ್ ಇದು ಫೀಸ್ ಸ್ಟ್ರಕ್ಚರ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲೇ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ಗಳು ಇರ್ಬೋದು ಅಷ್ಟೇ. ಆಯಿತಾ? ಸೊ ಇದರಲ್ಲಿ ನೋಡಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಚಿಕ್ಕಬಳ್ಳಾಪುರನೂ ಇದೆ. ನಾನು ಇದನ್ನಿಲ್ಲಿ ಬರೀಲಿಲ್ಲ, ಬಟ್ ಚಿಕ್ಕಬಳ್ಳಾಪುರ ಇದೆ, ಚಿತ್ರದುರ್ಗ ಇದೆ, ಹಾಸನ ಇದೆ, ಚಾಮರಾಜನಗರ ಇದೆ, ನೆಕ್ಸ್ಟ್ ಹಾವೇರಿ ಇದೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಬಳ್ಳಾರಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಾರವಾರ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲನಗರ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೊಪ್ಪಳ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಇನ್ನೊಂದು ಕೊಪ್ಪಳದಲ್ಲೇ ಇದೆ, ಅದನ್ನು ಗಂಗಾವತಿಯಲ್ಲಿದೆ, ಇನ್ನೊಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೀದರ್, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಗದಗ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಇದನ್ನು SKSJT ಅಂತ ಕರೀತಾರೆ. ಅದು ಬಿಟ್ಟರೆ ನಿಮಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮಂಡ್ಯದಲ್ಲಿದೆ. ನಾನು ಅದನ್ನಿಲ್ಲಿ ಬರೀಲಿಲ್ಲ, ನೀವು ನೆನಪಿಟ್ಕೊಳ್ಳಿ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಮಂಡ್ಯ ಅಂದರೆ ಯಾರ್ಯಾರು ಗೌರ್ಮೆಂಟ್ ಮತ್ತು ವಿ ಟಿ ಯು ಕಾಲೇಜಸ್ಗಳನ್ನು ಇದು ಮಾಡ್ತಾಯಿದ್ದಾರೆ ಅವ್ರಿಗೆ ಹೇಳ್ತಾ ಇರೋದು ನಾನಿದು. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮಂಡ್ಯದಲ್ಲಿದೆ, ಅಂದರೆ KR ಪೇಟು. ಅದು ಬಿಟ್ಟರೆ ಯೂನಿವರ್ಸಿಟಿ ಆಫ್ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ, ಯೂನಿವರ್ಸಿಟಿ ಆಫ್ BDT ದಾವಣಗೆರೆಯಲ್ಲಿ ಬರುತ್ತಾ. 1 ಸೆಕೆಂಡ್ ಸ್ಟೂಡೆಂಟ್ಸು, ದಾವಣಗೆರೆಯಲ್ಲಿ ಅದನ್ನು ಯೂನಿವರ್ಸಿಟಿ ಆಫ್ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಕರೀತಾರೆ, ದಾವಣಗೆರೆಯಲ್ಲಿ ಬರುತ್ತೆ. ಅದು ಬಿಟ್ಟರೆ ನಿಮಗೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಲಬುರ್ಗಿ, VTU ಗೊತ್ತಾಯ್ತಾ? VTU ಯಾವುದು? ಕಲಬುರ್ಗಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕಲಬುರ್ಗಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮೈಸೂರು, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. ಅರ್ಥ ಆಯ್ತಾ? ಅದು ಬಿಟ್ಟರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇನ್ನೊಂದು ಬೆಳಗಾವಿಯಲ್ಲಿದೆ. ಅದು 2 ಕ್ಯಾಂಪಸ್ ಇದೆ. ಒಂದು ನಿಮ್ಮದು ಚಿಕ್ಕಬಳ್ಳಾಪುರದಲ್ಲಿ ಒಂದಿದೆ, ಇನ್ನೊಂದು ಬೆಳಗಾವಿ. ಅರ್ಥ ಆಯ್ತಾ? ಅದು ಮಚ್ಚೆಯಲ್ಲಿದೆ, ಬೆಳಗಾವಿ. ಸೊ ಇದಿಷ್ಟು VTU ಮತ್ತು ಗೌರ್ಮೆಂಟ್ ಕಾಲೇಜಸ್. ಇಲ್ಲಿ ಫೀಸ್ಗಳು ಕಡಿಮೆ ಆಗುತ್ತೆ. ಯಾರ್ಯಾರು ಗೌರ್ಮೆಂಟ್ ಕಾಲೇಜಸ್ಸಿಗೆ ಹೋಗಬೇಕು ಅಂತಿದ್ದೀರಾ, ಯಾರ್ಯಾರು VTU ಕಾಲೇಜಸ್ಸಿಗೆ ಹೋಗಬೇಕು ಅಂತಿದ್ದೀರಾ, ಇದಿಷ್ಟು ಕಾಲೇಜ್ಗಳು. ಆಯಿತಾ? ಯಾವ ಪ್ಲೇಸಲ್ಲಿ ಇದೆ ಅಂತ ಹೇಳಿದ್ದೇನೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೆಸರೇ ಆಗಿರುತ್ತೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬಳ್ಳಾರಿ, ಕಾರವಾರ, ಕುಶಾಲನಗರ್, ಹಾಗೆ. ಆಯಿತಾ? VTU ಅಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ. ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿಯಲ್ಲಿ 2 ಇದೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇನ್ನೊಂದು ಮೈಸೂರಲ್ಲಿದೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇನ್ನೊಂದು ಕಲಬುರ್ಗಿಯಲ್ಲಿದೆ. ಇನ್ನೊಂದು ಯೂನಿವರ್ಸಿಟಿ ಆಫ್ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆಯಲ್ಲಿದೆ. ಓಕೆ, ಇದೆಲ್ಲ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತು VTU ಇಂಜಿನಿಯರಿಂಗ್ ಕಾಲೇಜಸ್. ಇಷ್ಟು ಕಾಲೇಜಸ್ಗಳಿದೆ. ಆಯಿತಾ? ಅದಾದಮೇಲೆ ಯೂನಿವರ್ಸಿಟಿಗಳು ಯಾವುದೆಲ್ಲ ಇದೆ, KCETಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಯೂನಿವರ್ಸಿಟಿಗಳು ಯಾವುದೆಲ್ಲ ಇದೆ ಸರ್? ಅದರಲ್ಲಿ ನೋಡಿ, ವಿದ್ಯಾಶಿಲ್ಪ ಯೂನಿವರ್ಸಿಟಿ ಅಂತಿದೆ, ಬ್ಯಾಂಗ್ಳೂರಲ್ಲಿದೆ. ಯೂನಿವರ್ಸಿಟಿ ಆಫ್ ಮೈಸೂರಿದೆ, ಕಿಷ್ಕಿಂಧ ಯೂನಿವರ್ಸಿಟಿ ಇದೆ, ಶ್ರೀನಿವಾಸ್ ಯೂನಿವರ್ಸಿಟಿ ಇದೆ, ಶರಣಬಸವ ಯೂನಿವರ್ಸಿಟಿ ಇದೆ, ಸಪ್ತಗಿರಿ NPS ಯೂನಿವರ್ಸಿಟಿ ಇದೆ. ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಸಪ್ತಗಿರಿ NPS ಯೂನಿವರ್ಸಿಟಿ ನೋಡಿ, ಲಾಸ್ಟ್ ಟೈಮ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಲಿಕ್ಕೆ ಮೇನ್ ರೀಸನ್ ಯಾವುದೆಲ್ಲ ಕೇಳಿದರೆ, ಒಂದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಮತ್ತೊಂದು BMS IT. ಓಕೆ,
ಯಾಕಂದರೆ ಅಂದರೆ ಜಾಸ್ತಿ ಸೀಟ್ಸ್ಗಳು ಇನ್ಕ್ರೀಸ್ ಆಗಿಲ್ಲ, ಬಟ್ ಇನ್ಕ್ರೀಸ್ ಆಗಿದೆ. ಅದು ಕಂಪ್ಯೂಟರ್ ಸೈನ್ಸಲ್ಲಿ ಇನ್ಕ್ರೀಸ್ ಆಗಿತ್ತು, ಆಯಿತಾ. ಇನ್ನೊಂದು ಎರಡನೇ ಕಾಲೇಜ್ ಯಾವುದು ಕೇಳಿದರೆ ಸಪ್ತಗಿರಿ ಮೂರನೇದು RNSIT. RNSಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳು ತುಂಬ ಇನ್ಕ್ರೀಸ್ ಆಗಿತ್ತು. ಇದೆಲ್ಲ ಸೀಟ್ಸ್ಗಳು ಇನ್ಕ್ರೀಸ್ ಆಗಿರಲಿಕ್ಕೆ ಹೋಗಿ ಲಾಸ್ಟ್ ಟೈಮ್ ಕಟ್ ಆಫ್ ರ್ಯಾಂಕ್ಗಳು ತುಂಬ ಇನ್ಕ್ರೀಸ್ ಆಗಿತ್ತು, ಆಯಿತಾ. ಯಾಕಂತ ಕೇಳಿದರೆ ಈ ಸಪ್ತಗಿರಿ NPS ಯೂನಿವರ್ಸಿಟಿ ಇದೆ ನೋಡಿ, ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಮೋರ್ ದೆನ್ 3000 ಸೀಟ್ಸ್ಗಳಿದೆ, ಮೋರ್ ದೆನ್ 3000. ನೆನಪಿಟ್ಕೊಳ್ಳಿ, ಎಲ್ಲಿ? ಸಪ್ತಗಿರಿ NPS ಯೂನಿವರ್ಸಿಟಿಯಲ್ಲಿ. ಮೇನ್ ರೀಸನ್ನೇ ಇದೆ, ಓನ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಡೇಟಾ ಸೈನ್ಸ್ ಎಲ್ಲ ಇದೆ, ಅದರ ರಿಲೇಟೆಡ್. ಸೊ ಓವರಾಲ್ ಆಗಿ ನಾನು ಹೇಳ್ತಾ ಇರೋದು ಅರೌಂಡ್ 2500 ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಇದೆ, ಅರೌಂಡ್ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ ಡೇಟಾ ಸೈನ್ಸ್ ಮತ್ತು ಇನ್ನೊಂದು ಇದೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್. ಟೋಟಲ್ ಆಗಿ 3000+ ಸೀಟ್ಸ್ಗಳಿದೆ, ಅರೌಂಡ್ ನಿಮಗೆ 3500 ಸೀಟ್ಸ್ಗಳು ಎಲ್ಲಿ? ಸಪ್ತಗಿರಿ NPS ಯೂನಿವರ್ಸಿಟಿಯಲ್ಲಿದೆ. ಇದು ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಇದೇ ಕಾಲೇಜಿಗೆ ಹೋಗ್ತಾರೆ. ಮೇಯ್ನ್ ಲಾಸ್ಟ್ ಟೈಮ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಲಿಕ್ಕೆ ರೀಸನ್ನೇ ಇದೆ. ದಿಸ್ ಇಸ್ NPS ಯೂನಿವರ್ಸಿಟಿ. ನೆಕ್ಸ್ಟ್ RV ಯೂನಿವರ್ಸಿಟಿ ಬ್ಯಾಂಗ್ಳೂರಲ್ಲಿದೆ. ನೆಕ್ಸ್ಟ್ ರೇವಾ ಯೂನಿವರ್ಸಿಟಿ, RV ಸೇಮ್ ಕ್ಯಾಂಪಸ್ಸಲ್ಲಿರೋದು, RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲೇ ರೇವಾ ಯೂನಿವರ್ಸಿಟಿ. ಇದು ಕೂಡ ಮೇನ್ ರೀಸನ್. ರೇವಾ ಯೂನಿವರ್ಸಿಟಿಯಲ್ಲೂ ಕೂಡ ತುಂಬ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಈವನ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲೂ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಟೈಮ್ ನೆನಪಿಟ್ಕೊಳ್ಳಿ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಲಿಕ್ಕೆ ರೀಸನ್ಗಳೇ ಯೂನಿವರ್ಸಿಟೀಸ್, ಹೆಚ್ಚಿನ ಯೂನಿವರ್ಸಿಟೀಸ್ ಲೈಕ್ ದಯಾನಂದ ಸಾಗರ್ ಯೂನಿವರ್ಸಿಟಿ ಇರ್ಬೋದು, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇರ್ಬೋದು, ರೇವಾ ಯೂನಿವರ್ಸಿಟಿ ಇರ್ಬೋದು, ಮತ್ತು ಸಪ್ತಗಿರಿ NPS ಯೂನಿವರ್ಸಿಟಿ ಇರ್ಬೋದು. ಇಂಥ ಕಾಲೇಜಸ್ಗಳೇ ಮೇನ್ ರೀಸನ್. MS ರುವಾಸ್ ಯೂನಿವರ್ಸಿಟಿ, PS ಯೂನಿವರ್ಸಿಟಿ, PS ಅಲ್ಲಿ 2 ಇದೆ, ಒಂದು ರಿಂಗ್ ರೋಡ್ ಕ್ಯಾಂಪಸ್, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ದೆನ್ KLE, ಇದನ್ನು BVBCET ಅಂತ ಕರೀತಾರೆ, ಬೂಮ್ರೆಡ್ಡಿ. KLE ಯೂನಿವರ್ಸಿಟಿ ಇದೆ, ಅದು BVBCET. ನೆಕ್ಸ್ಟು ಕಾಜಾ ಯೂನಿವರ್ಸಿಟಿ ಅಂತ ಬರುತ್ತೆ. ನೆಕ್ಸ್ಟ್ ಡಾಕ್ಟರ್ MS ಶೇಷಗಿರಿ ಯೂನಿವರ್ಸಿಟಿ. ಇದನ್ನು ನೆನ್ಪಿಟ್ಕೊಳ್ಳಿ, ಇದಕ್ಕೂ ಮತ್ತು KLEಗೂ ದರ್ ಇಸ್ ಅ ಡಿಫರೆನ್ಸ್ ಇದೆ, ಓಕೆ. JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇದಿರೋದು ಮೈಸೂರಲ್ಲಿ. ನೆಕ್ಸ್ಟ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ದಯಾನಂದ ಸಾಗರ್ ಯೂನಿವರ್ಸಿಟಿ, CMR ಯೂನಿವರ್ಸಿಟಿ, ಗೀತಮ್ ಅಂದರೆ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಯೂನಿವರ್ಸಿಟಿ, ಅಲಯನ್ಸ್ ಯೂನಿವರ್ಸಿಟಿ, ಆದಿಚುಂಚನಗಿರಿ ಯೂನಿವರ್ಸಿಟಿ. ಈ ವರ್ಷವೂ ಕೂಡ ಹಾಗೆ. ಅಂದರೆ ಮೇನ್ ರೀಸನ್ ಯೂನಿವರ್ಸಿಟೀಸ್ಗಳು ಜಾಸ್ತಿ ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಆವಾಗ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿತ್ತು, ಆಯಿತಾ. ಸೊ ಅದರಲ್ಲೂ ನಾನು ಹೇಳಿದೆ ನೋಡಿ, ಸಪ್ತಗಿರಿ NPS ಯೂನಿವರ್ಸಿಟಿ ಮತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಮತ್ತು ಯಾವುದು BMS ಬಿಡಿ, ಒಳ್ಳೆ ಕಾಲೇಜ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, BMS IT. ಇದು ಕಾಲೇಜ್ ಒಳ್ಳೆಯದೇ, ಅಂದರೆ ಈ ಲೆವೆಲಿಗಿಲ್ಲ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಲೆವೆಲಿಗಿಲ್ಲ, ಬಟ್ ನಂಬರ್ ಆಫ್ ಸೀಟ್ಸ್ಗಳು ತುಂಬ ಇನ್ಕ್ರೀಸ್ ಆಗಿದೆ. ಅದು ಬಿಟ್ಟರೆ ನಿಮಗೆ ಯಾವುದು MS ರುವಾಸಲ್ಲಿ ಇನ್ಕ್ರೀಸ್ ಆಗಿತ್ತು, ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಇನ್ಕ್ರೀಸ್ ಆಗಿತ್ತು, ರೇವಾದಲ್ಲಿ ಇನ್ಕ್ರೀಸ್ ಆಗಿತ್ತು. ಇದೆಲ್ಲ ಮ್ಯಾಟ್ರ್ಗಳು, ಇದು ಯೂನಿವರ್ಸಿಟೀಸ್ಗಳು, ಆಯಿತಾ. ನೆಕ್ಸ್ಟು ಸರ್, ಮೈನಾರಿಟಿ ಕಾಲೇಜಸ್ಗಳು ಯಾವುದೆಲ್ಲ ಬರುತ್ತೆ ಆ್ಯಂಡ್ ಯಾವ ಮೈನಾರಿಟಿಗಳಿದೆ? ಮೈನಾರಿಟಿ ನೋಡಿ, ಮೈನಾರಿಟಿ ಅಂದರೆ ಏನಿಲ್ಲ, ಈಗ ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಅದರ ಬೇಸಿಸ್ ಮೇಲೆ ಕೆಲವೊಂದು ಕಾಲೇಜಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಆಫ್ ಸೀಟ್ಸ್ಗಳು ಅವ್ರಿಗೆ ಕೊಡಬೇಕು. ಆವಾಗ ಏನಾಗುತ್ತೆ, ಆ ಮೈನಾರಿಟಿ ಸ್ಟೂಡೆಂಟ್ಸಿಗೆ ಕಟ್ ಆಫ್ ರ್ಯಾಂಕ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಅರ್ಥ ಆಯ್ತಾ. ಸೊ ಅಂಥ ಕಾಲೇಜಲ್ಲಿ ಮಾತ್ರ ಮೈನಾರಿಟಿ ಸೀಟ್ಸ್ ಇರುತ್ತೆ, ಎಲ್ಲ ಕಾಲೇಜಲ್ಲಿ ಮೈನಾರಿಟಿ ಸೀಟ್ಸ್ ಇರೋದಿಲ್ಲ, ನೆನಪಿಟ್ಕೊಳ್ಳಿ. ಸೊ ಅದರಲ್ಲಿ ಈಗ ನೋಡಿ 40% KE ಥ್ರೂ ಫಿಲ್ ಆಗುತ್ತೆ, ಉಳಿದಿರೋದು ಈಗ 30% ಅನ್ನೋದು ಅವ್ರಿಗೆ ರಿಸರ್ವೇಷನ್ ಇರುತ್ತೆ. ಲೈಕ್ ಈಗ ಕ್ರಿಶ್ಚಿಯನ್ ಕಮ್ಯುನಿಟಿ ಇರ್ಬೋದು, ಅಥವಾ ಮುಸ್ಲಿಂ ಕಮ್ಯುನಿಟಿ ಇರ್ಬೋದು, ಅಥವಾ ತೆಲುಗು, ತಮಿಳು, ತುಳು, ಈ ಮೈನಾರಿಟಿ ಕಾಲೇಜಸ್ಗಳಲ್ಲಿ 30% ಸೀಟ್ಸ್ಗಳು ಅವರಿಗೆ, ಅಂದರೆ ನಾನು ಹೇಳ್ತಾ ಇರೋದು 30% ಸೀಟ್ಸ್ಗಳು ಅವರಿಗೆ ಇದಿರುತ್ತೆ, ಏನು ರಿಸರ್ವೇಷನ್ ಇರುತ್ತೆ. ಸೊ ಆವಾಗ ನೀವು ಆ ಮೈನಾರಿಟಿಗೆ ಇದಾಗಿದ್ದರೆ ನಿಮ್ಮ ರ್ಯಾಂಕ್ ಜಾಸ್ತಿ ಇದ್ದರೂ ಕೂಡ, ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ನೀವು ಆ ಕಾಲೇಜಿಗೆ ನಿಮ್ಮ ಆಪ್ಷನ್ ಎಂಟ್ರಲ್ಲಿ ಹಾಕಿದರೆ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ದಟ್ ಈಸ್ ಮೈನಾರಿಟಿ. ಇದರಲ್ಲಿ ನೋಡಿ, ಆಕ್ಸ್ಫರ್ಡ್ ಯಾವ ಮೈನಾರಿಟಿ? ತಮಿಳ್ ಮೈನಾರಿಟಿ. SDM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧಾರವಾಡದಲ್ಲೂ ಇದೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಉಜಿರೆಯಲ್ಲೂ ಇದೆ. ಇಲ್ಲಿ ಎರಡೂ ಕೂಡ ತುಳು ಮೈನಾರಿಟಿ ಅವರಿಗಿದೆ, ಓಕೆ. ನೆಕ್ಸ್ಟ್ ಸೈಂಟ್ ಜೋಸೆಫ್. ಮತ್ತು ನೀವು ಮೈನಾರಿಟಿನ ನೀವು ಇದನ್ನು ಅಪ್ಲೋಡ್ ಮಾಡಿರಬೇಕು ಸ್ಟೂಡೆಂಟ್ಸ್, ಅದರ್ವೈಸ್ ನಿಮಗಿದು ಇದಾಗೋದಿಲ್ಲ. ಏನು ಸುಮ್ಮನೆ ನನಗೆ ನಾನು ಮೈನಾರಿಟಿ ಇದ್ದೇನೆ ಅಂತ ಹೇಳಿದ್ರೆ ಆಗೋದಿಲ್ಲ, ಅದಕ್ಕೆ ನೀವು ಅಪ್ಲೋಡ್ ಮಾಡಿದರೆ ಮಾತ್ರ ನಿಮ್ಮ ಮೈನಾರಿಟಿ ಆಗುತ್ತೆ. ನೆಕ್ಸ್ಟ್ ಸೈಂಟ್ ಜೋಸೆಫ್, ಇದರಲ್ಲಿ ಕ್ರಿಶ್ಚಿಯನ್ ಮೈನಾರಿಟಿ ಅವರಿಗೆ ಇದಿದೆ, ರಿಸರ್ವೇಷನ್ ಇದೆ. PA ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಮ್ಯಾಂಗ್ಳೂರಲ್ಲಿ ಬರುತ್ತೆ, ಇದು ಮ್ಯಾಂಗ್ಳೂರಲ್ಲಿ ಬರುತ್ತೆ, ಇದು ಧಾರವಾಡದಲ್ಲಿದೆ, ಪ್ಲಸ್ ಉಜಿರೆಯಲ್ಲಿದೆ. ಆಕ್ಸ್ಫರ್ಡ್ ಬ್ಯಾಂಗ್ಳೂರಲ್ಲಿ ಬರುತ್ತೆ, ಬ್ಯಾಂಗ್ಳೂರ್. PA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮುಸ್ಲಿಂ ಮೈನಾರಿಟಿ. ನ್ಯೂ ಹೊರೈಝಾನ್ ಇರೋದು ಬ್ಯಾಂಗ್ಳೂರಲ್ಲಿ, ಬ್ಯಾಂಗ್ಳೂರ್. ಸಿಂಧಿ ಮೈನಾರಿಟಿ ಅವರಿಗೆ ಇರೋದು ಇದು ನ್ಯೂ ಹೊರೈಝಾನು. MUJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ತಮಿಳು ಮೈನಾರಿಟಿ ಅವರಿಗೆ. HKBK ಮುಸ್ಲಿಂ ಮೈನಾರಿಟಿ. KCT ಗುಲ್ಬರ್ಗ. HKBK ಬೆಂಗಳೂರಲ್ಲಿರೋದು, MUJ ಬೆಂಗಳೂರಲ್ಲಿರೋದು, ಇದು ಗುಲ್ಬರ್ಗಾದಲ್ಲಿರೋದು, ಇದು ಮುಸ್ಲಿಂ ಮೈನಾರಿಟಿದವರಿಗೆ. ಗುರುನಾನಕ್ ಬೀದರಲ್ಲಿರೋದು, ಇದು ಸಿಖ್ ಮೈನಾರಿಟಿ ಅವರಿಗೆ, ಗುರುನಾನಕ್. ಕೆನರಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾಂಗ್ಳೂರಲ್ಲಿರೋದು, ಇದು ಕೊಂಕಣಿ ಮೈನಾರಿಟಿ ಅವರಿಗೆ, ಕೊಂಕಣಿ ಮೈನಾರಿಟಿ ಅವರಿಗೆ
ಇದಿದೆ, ಏನು ರಿಸರ್ವೇಷನ್ ಇದೆ. ಬಾಹುಬಲಿ ಹಾಸನ್ದಲ್ಲಿ ಜೈನ್ ಮೈನಾರಿಟಿ ಅವರಿಗೆ, ಜೈನ್ ಮೈನಾರಿಟಿಯಲ್ಲಿರೋದು ಒಂದೇ ಒಂದು ಬಾಹುಬಲಿ ಹಾಸನ್. ಬ್ಯಾರಿಸ್ ಮುಸ್ಲಿಂ ಮೈನಾರಿಟಿ ಅವರಿಗೆ, ಅಂಜುಮನ್ ಭಟ್ಕಳ ಮುಸ್ಲಿಂ ಮೈನಾರಿಟಿ ಅವರಿಗೆ, AJ ಮ್ಯಾಂಗ್ಳೂರು ಮುಸ್ಲಿಂ ಮೈನಾರಿಟಿ ಅವರಿಗೆ. ಇದರಲ್ಲಿ ನೋಡಿ ಮೆಜಾರಿಟಿ ಇರೋದು ಮುಸ್ಲಿಂ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ. AJ ಮ್ಯಾಂಗ್ಳೂರು, ಅಂಜುಮನ್ ಮ್ಯಾಂಗ್ಳೂರು, ಬ್ಯಾರಿಸ್ ಮ್ಯಾಂಗ್ಳೂರು, ದೆನ್ KCT ಗುಲ್ಬರ್ಗ, HKBK ಬ್ಯಾಂಗ್ಳೂರು, ಅದು ಬಿಟ್ಟರೆ PA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾಂಗ್ಳೂರು. ಮೋಸ್ಟ್ ಆಫ್ ದ ಮುಸ್ಲಿಂ ಮೈನಾರಿಟಿ ಕಾಲೇಜಸ್ ಇರೋದು ಮ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲೂ ಇದೆ, ಇಲ್ಲ ಅಂತಲ್ಲ. ಬ್ಯಾಂಗ್ಳೂರಲ್ಲಿ ಒಂದು ಸೆಕೆಂಡ್ ಸ್ಟೂಡೆಂಟ್ಸು PA ಬ್ಯಾಂಗ್ಳೂರು, HKBK ಬ್ಯಾಂಗ್ಳೂರಲ್ಲಿದೆ, ಆಯಿತಾ. ಅದು ಬಿಟ್ಟು ಕ್ರಿಶ್ಚಿಯನ್ ಮೈನಾರಿಟಿ ಅವರಿಗೆ ಇರೋದು ಸೈಂಟ್ ಜೋಸೆಫ್ ಒಂದೇ ಇರೋದು. ತಮಿಳು ಮೈನಾರಿಟಿ ಅವರಿಗೆ ಆಕ್ಸ್ಫರ್ಡ್ ಇದೆ. ತುಳು ಮೈನಾರಿಟಿ ಅವರಿಗೆ SDM ಧಾರವಾಡ, SDM ಉಜಿರೆಯಲ್ಲಿದೆ. ಅದು ಬಿಟ್ಟರೆ ಸಿಂಧಿ ಮೈನಾರಿಟಿ ಅವರಿಗೆ ನ್ಯೂ ಹೊರೈಝಾನಲ್ಲಿದೆ. ತಮಿಳು ಮೈನಾರಿಟಿ ಅವರಿಗೆ MVJಯಲ್ಲಿದೆ. ಮತ್ತು ತಮಿಳು ಮೈನಾರಿಟಿ MVJ ಮತ್ತು ಆಕ್ಸ್ಫರ್ಡ್ ಇದೆ. ಇದಾಯ್ತಲ್ಲ. ಸಿಖ್ ಮೈನಾರಿಟಿ ಅವರಿಗೆ ಗುರುನಾನಕ್ ಬೀದರಲ್ಲಿದೆ. ಕೊಂಕಣಿ ಮೈನಾರಿಟಿ ಅವರಿಗೆ ಕೆನರಾದಲ್ಲಿದೆ. ಜೈನ್ ಮೈನಾರಿಟಿ ಅವರಿಗೆ ಬಾಹುಬಲಿ ಹಾಸನಲ್ಲಿದೆ. ಇದಿಷ್ಟು ಮೈನಾರಿಟಿ ಕಾಲೇಜಸ್, ಆಯಿತಾ. ಈ ಮೈನಾರಿಟಿ ಕಾಲೇಜಸ್ಸಲ್ಲಿ ಫೀಸ್ಗಳು ಇದಾಗಬಹುದು, ಅದಕ್ಕಿಂತ ಜಾಸ್ತಿ ಇಲ್ಲಿ ಈ ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ. ಈಗ ಆಕ್ಸ್ಫರ್ಡ್ ಕಾಲೇಜಲ್ಲಿ ತಮಿಳು ಮೈನಾರಿಟಿ ಇದ್ದವರಿಗೆ 30% ರಿಸರ್ವೇಷನ್ ಇರುತ್ತೆ. ಆವಾಗ ನಿಮ್ಮ ರ್ಯಾಂಕ್ ಜಾಸ್ತಿ ಇದ್ದರೂ ಕೂಡ ನಿಮ್ಗಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಆ ಥರ, ಆಯಿತಾ. ಇದಿಷ್ಟು ಮೈನಾರಿಟಿ. ನೆಕ್ಸ್ಟು ಸರ್, ಏಡೆಡ್ ಕಾಲೇಜಸಲ್ಲಿ ಯಾವುದಿದೆ? ಏಡೆಡ್ ಅಂತ ಹೇಳಿದರೆ ನಾನು ಆಲ್ರೆಡಿ ಹೇಳಿದ್ದೇನೆ. ಏಡೆಡ್ ಕಾಲೇಜಸಲ್ಲಿ ನಿಮಗಿರೋದು ಏನು ಫೀಸ್ ಕನ್ಸೆಷನ್ ಇರುತ್ತೆ, ಆಯಿತಾ. ಇಲ್ಲಿ ನಿಮಗೆ ಮೇನ್ ಇರೋದು ಫೀಸ್ ಕನ್ಸೆಷನ್ ಸ್ಟೂಡೆಂಟ್ಸ್. ಸರ್, ಈ ಕಾಲೇಜಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಂಪ್ಲೀಟ್ಲಿ ಏಡೆಡಾ? BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಏಡೆಡು ಇದೆ, ಅನ್ಏಡೆಡು ಇದೆ, ಆಯಿತಾ. ಸೊ ಆ್ಯಂಡ್ ಮತ್ತೊಂದು ನೆನ್ಪಿಟ್ಕೊಳ್ಳಿ, ಏಡೆಡ್ ಕಾಲೇಜಲ್ಲಿ ಹೆಚ್ಚಿನದಾಗಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಇರೋದಿಲ್ಲ. ಯಾಕೆ ಈ ಏಡೆಡ್ ಅಂತ ಮಾಡಿದ್ದಾರೆ ಅಂತ ಕೇಳಿದರೆ, ಏಡೆಡ್ ಕೋರ್ಸಸ್ಸನ್ನು ಯಾಕೆ ಕೇಳಿದರೆ, ಈಗ ಕೆಲವೊಂದು ಕೋರ್ಸಸ್ಗಳಿಗೆ ಡಿಮ್ಯಾಂಡೇ ಇಲ್ಲ. ಈಗ ಲೈಕ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು. ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಕಂಪ್ಯೂಟರ್ ಸೈನ್ಸಿಗೆ ಹೋಗ್ತಾ ಇರುವಾಗ ಇಂಥ ಬ್ರಾಂಚಸ್ಗಳು ಹಾಗೆ ಉಳಿತಾ ಇದೆ. ಅವಾಗ ಏನು ಮಾಡಬೇಕು, ಅಂಥ ಬ್ರಾಂಚಸ್ಗಳನ್ನ ಫಿಲ್ ಮಾಡಬೇಕು ಅಂತಿದ್ರೆ, ಈಗ ಸ್ವಲ್ಪ ಕೆಲವೊಂದು ಸ್ಟೂಡೆಂಟ್ಸ್ಗಳು ಫಿನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ಅಷ್ಟು ಒಳ್ಳೆ ಇರೋದಿಲ್ಲ, ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಒಳ್ಳೆ ಇರೋದಿಲ್ಲ. ಅಂಥ ಸ್ಟೂಡೆಂಟ್ಸ್ಗಳಿಗೆ ಇಂಜಿನಿಯರಿಂಗ್ ಮಾಡಬೇಕು ನನಗೆ, ಅಂಥ ಸ್ಟೂಡೆಂಟ್ಸ್ಗಳನ್ನ ಎನ್ಕರೇಜ್ ಮಾಡಬೇಕು. ಒಂದು ಬ್ರಾಂಚು ಫುಲ್ ಆಗಬೇಕು, ಕೋರ್ಸು ಫುಲ್ ಆಗಬೇಕು. ಪ್ಲಸ್ ಪುವರ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದು ಸಿಗಲಿ. ಪವರ್ ಅಂತಲ್ಲ, ಕೆಲವರು ರಿಚ್ ಇದ್ದರೂ ಕೂಡ ಸಿಕ್ಕಿದ್ರೆ ಒಳ್ಳೇದಲ್ಲ. ಮನಿ ಸೇವ್ ಮಾಡಿದ್ರೆ ಸೇವೆ, ಅದರಲ್ಲಿ ಏನು ಇದಿಲ್ಲ. ನಾನು ರಿಚ್ ಇರಲಿ ಅಥವಾ ಇರೆಸ್ಪೆಕ್ಟಿವ್ ಆಫ್ ಅವರ್ ಬ್ಯಾಕ್ಗ್ರೌಂಡ್, ನಾವು ಅಂಥ ಕಾಲೇಜಸ್ಗಳಿಗೆ ಇಲ್ಲಿ ಮಾಡಿದ್ದಾರೆ. ಇಲ್ಲಿ BMS ಕಾಲೇಜಲ್ಲಿ ಸಿವಿಲ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, EC, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಆಯಿತಾ. ಅದಾದ ನಂತರ BVV ಸಂಘ ಬಸವೇಶ್ವರ, BVV ಸಂಘ ಬಾಗಲಕೋಟೆಯಲ್ಲಿ ಬರುತ್ತೆ. ಸಿವಿಲ್ ಇದೆ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ. ತುಂಬ ರೇರ್ ಸ್ಟೂಡೆಂಟ್ಸ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ರಿಲೇಟೆಡ್ ಇರೋದು ತುಂಬ ರೇರ್. ಇಲ್ಲಿ BVVಯಲ್ಲಿದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೀಟ್ಸನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇದೆ, EC ಇದೆ, ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಇದೆ, ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಅದು ಬಿಟ್ಟರೆ ಡಾಕ್ಟರ್ ಅಂಬೇಡ್ಕರ್ಲಿ ಏಡೆಡ್ ಇದೆ, ಅನ್ಏಡೆಡ್ ಇದೆ. ಏಡೆಡ್ ಕೋರ್ಸಲ್ಲಿ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, EEE ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಇಲ್ಲೂ ಕಂಪ್ಯೂಟರ್ ಸೈನ್ಸ್ ಇದೆ, ಇಲ್ಲೂ ಕಂಪ್ಯೂಟರ್ ಸೈನ್ಸ್ ಇದೆ. ನೆಕ್ಸ್ಟು ಮಲ್ನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಲ್ಲೂ ಏಡೆಡ್ ಇದೆ, ಅನ್ಏಡೆಡ್ ಇದೆ. ಏಡೆಡಲ್ಲಿ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಇದೆ, EEE ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, EC ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮಲ್ನಾಡು. ನೆಕ್ಸ್ಟ್ PDA ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಗುಲ್ಬರ್ಗಾದಲ್ಲಿ ಬರುತ್ತೆ. ಗುಲ್ಬರ್ಗ PDA ಸಿವಿಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ನೆಕ್ಸ್ಟ್ PS ಮಂಡ್ಯ, ಇಲ್ಲೂ ಕೂಡ ಏನು ಹೇಳ್ತಾರೆ, ಏಡೆಡು ಇದೆ, ಅನ್ಏಡೆಡು ಇದೆ. ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. PS ಮಂಡ್ಯ. ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ಮೈಸೂರು. ಇದರಲ್ಲಿ ಎಲ್ಲದೂ ಕೂಡ ಏಡೆಡ್ ಕೋರ್ಸಸ್. ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಪಾಲಿಮರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದಿಷ್ಟು ಕೂಡ SJCಯಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಏನು ಹೇಳ್ತಾರೆ, ಏಡೆಡ್ ಕೋರ್ಸಸ್, ಆಯಿತಾ. ನೆಕ್ಸ್ಟು ನ್ಯಾಷನಲ್ NIE ಮೈಸೂರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಸಿವಿಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಇದಿಷ್ಟು ನಿಮ್ಮದು ಏಡೆಡ್ ಕೋರ್ಸಸ್. ಇಲ್ಲಿ ಏನಾಗುತ್ತೆ ಕೇಳಿದರೆ
ಇದು ಚೇಂಜ್ ಆಗುತ್ತೆ ಸ್ಟೂಡೆಂಟ್ಸ್, ಯಾವುದು ಕೋಡ್ ಚೇಂಜ್ ಆಗುತ್ತೆ ಕಾಲೇಜಿದು ಏಡೆಡ್ಗೆ ಮತ್ತು ಅನ್ಏಡೆಡ್ಗೆ. ಇಲ್ಲಿ NIಯಲ್ಲೂ ಏಡೆಡ್ ಇದೆ, ಅನ್ಏಡೆಡ್ ಇದೆ. PS ಮಂಡ್ಯದಲ್ಲೂ ಏಡೆಡ್ ಇದೆ, ಅನ್ಏಡೆಡ್ ಇದೆ. PDAದಲ್ಲೂ ಏಡೆಡ್ ಇದೆ, ಅನ್ಏಡೆಡ್ ಇದೆ. ಮಲೆನಾಡಲ್ಲೂ ಇದೆ, ಅಂಬೇಡ್ಕರಲ್ಲೂ ಇದೆ, BBVಯಲ್ಲೂ ಇದೆ, BMSCಯಲ್ಲೂ ಇದೆ. ಕೋಡ್ ಚೇಂಜ್ ಆಗುತ್ತೆ. ನಿಮಗೆ ಈಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ರಿಲೇಟೆಡು ಅಥವಾ ಅಂಬೇಡ್ಕರ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಹೋಗಬೇಕು ಅಂತಿದ್ರೆ ಆ ಕೋಡನ್ನು ಫಸ್ಟ್ ಹಾಕಿ ಏಡೆಡ್, ಆಮೇಲೆ ಅನ್ಏಡೆಡ್ ಹಾಕಿ. ಎಲ್ಲ ಕಾಲೇಜಲ್ಲೂ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಎಲ್ಲ, ಅಂಬೇಡ್ಕರಲ್ಲಿದೆ, BBVಯಲ್ಲಿದೆ, ಮತ್ತು ಮಲೆನಾಡು ಹಾಸನದಲ್ಲಿದೆ. ಅದು ಕೆಲವೊಂದು ಕಾಲೇಜಲ್ಲಿ ಮಾತ್ರ ಕೊಟ್ಟಿದ್ದಾರೆ. SJCಯಲ್ಲಿ ಎಲ್ಲದೂ ಇದೆ, ಅರ್ಥ ಆಯ್ತಾ? ಸೊ ಇಲ್ಲಿ EC ಇದೆ. EC ರಿಲೇಟೆಡ್ ಯಾರ್ಯಾರು ಹೋಗಬೇಕು ಅಂತಿದ್ದಾರೆ ಏಡೆಡ್ಗೆ ಫಸ್ಟ್ ಹಾಕಿ, ಆಮೇಲೆ ಅನ್ಏಡೆಡ್ಗೆ ಹಾಕಿ. ಸೊ ಕಾಲೇಜ್ ಕೋಡ್ ಡಿಫರ್ ಆಗುತ್ತೆ, ಆಯಿತಾ? ಇದಿಷ್ಟು ನಿಮ್ಮ ಮೈನಾರಿಟಿ ಕಾಲೇಜು, ಏಡೆಡ್ ಕಾಲೇಜು, ಯೂನಿವರ್ಸಿಟೀಸು, VTU ಮತ್ತು ಗೌರ್ಮೆಂಟ್. ಉಳಿದಿರೋದು ಎಲ್ಲದೂ ಕೂಡ ಅನ್ಏಡೆಡ್ ಕಾಲೇಜಸ್, ಅರ್ಥ ಆಯ್ತಾ? ಉಳಿದಿರೋ ಎಲ್ಲ ಕಾಲೇಜಸ್ಗಳು ಕೂಡ ಅನ್ಏಡೆಡ್ ಅಂತ ಹೇಳಿದ್ರೆ ನಿಮಗೆ ಗೌರ್ಮೆಂಟಿಂದ ಏಡ್ ಬರ್ತಾ ಇರೋದಿಲ್ಲ. ಫೀಸ್ಗಳು ಅಬೋವ್ 1 lakh, ಅಪ್ ಟು 1,30,000 40,000 ಹೋಗ್ಬೋದು. ಇದರಲ್ಲೂ ಕೂಡ ಹೋಗುತ್ತೆ, ಯೂನಿವರ್ಸಿಟಿಯಲ್ಲೂ ಹೋಗುತ್ತೆ. ಬಟ್ ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ನಿಮ್ಗೆ ತೋರಿಸಿದ್ದೇನೆ, ಅರ್ಥ ಆಯ್ತಾ? ಸೊ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸಾ. ಸೊ ಈ ವಿಡಿಯೋ ಒಂದು ವೇಳೆ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ. ಮುಂದಿನ ವಿಡಿಯೋ ಏನು ಅಂತ ಕೇಳಿದ್ರೆ, ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ VTU, ಆಟೋನಮಸ್, ಯೂನಿವರ್ಸಿಟಿ. ಸರ್ ಪ್ಲೇಸ್ಮೆಂಟಲ್ಲಿ ಏನು ಡಿಫರ್ ಆಗುತ್ತೆ, ಫ್ಯಾಕಲ್ಟಿಯಲ್ಲಿ ಏನು ಡಿಫರ್ ಆಗುತ್ತೆ, ಎಕ್ಸಾಮ್ಸಲ್ಲಿ ಏನು ಡಿಫರ್ ಆಗುತ್ತೆ, ಇದೆಲ್ಲದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾರೆ. ಓಕೆ, ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಯಾರಿಗಾದರೂ ನಮಗೆ ಏಕಲವ್ಯ 2.0 ಕಂಪ್ಲೀಟ್ಲಿ ಅಂದರೆ ಕಾಲೇಜ್ ವೈಸ್ ನಿಮಗೆ ಇನ್ಫಾರ್ಮೇಷನ್ ಬೇಕು, ಕಾಲೇಜಿಗೆ ಸೇರಿ ಆದಮೇಲೆ ಆ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳೋದಲ್ಲ, ಕಾಲೇಜ್ ಸೇರ್ಲಿಕ್ಕೂ ಮುಂಚೆಲ್ಲಿ ಏನಿದೆ ಇನ್ಸೈಡರ್ ಇನ್ಫಾರ್ಮೇಷನ್ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.